ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ. ಶಾಂತಿ ಈ ಕಡೆ ಟೆನ್ಷನಲ್ಲಿ ಬೆಕ್ಕು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡೋ ಥರ ಓಡಾಡ್ತಾ ಇರ್ತಾಳೆ. ರಂಗನಾಥ್ ಅವ್ರು ಕೇಳ್ತಾರೆ, ಏನಾಯಿತು ಶಾಂತಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾರಾ ಅಂತ ಕೇಳಿದಾಗ, ಹಾಗೇನೂ ಇಲ್ಲ ರೀ ಅಂತ ಹೇಳ್ತಾರೆ. ಬಾ ಊಟ ಮಾಡೋಣ ಅಂತ ಹೇಳಿದಾಗ, ನೀವು ಮಾಡಿ ಮನೋಜ್ ಬರಲಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಊಟ ಮಾಡ್ತಾ ಇರುವಾಗ ಸೂರ್ಯ ಹೇಳ್ತಾನೆ, ಅಪ್ಪ ನೀವು ಊಟ ಮಾಡಪ್ಪ, ಅವ್ರು ಯಾವಾಗಾದರೂ ಊಟ ಮಾಡಲಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಮನೋಜ್ ಬರ್ತಾನೆ. ಮನೋಜ್ ಬಂದಾಗ, ರೋಹಿಣಿ ಬಂದಿದ್ದಾಳೆ ಹೋಗು ಅಂತ ಹೇಳ್ತಾರೆ. ಒಳಗಡೆ ಬಂದು ನೋಡಿದಾಗ ರೋಹಿಣಿ ಸಿಟ್ಟಲ್ಲಿರೋ ಥರ ಇರ್ತಾಳೆ. ರೀ, ನಿಮಗೆ 1,00,000 ಪ್ರಾಫಿಟ್ ಬಂತು ಅಂತ ಹೇಳಿರಲ್ವಾ ಅಂತ ಹೇಳಿದಾಗ, ಹೌದು ರೋಹಿಣಿ ಅಂತ ಹೇಳಿ ನೋಡ್ತಾ ಇರ್ತಾನೆ. ಗರಂ ಆಗಿರೋ ಥರ ಫೇಸ್ ನೋಡಿಬಿಟ್ಟು, ಎಲ್ಲ ವಿಷಯ ಗೊತ್ತಾಯ್ತಪ್ಪ, ಯಾಕೆ ಗೊತ್ತಿಗಿರ್ಬೋದು ಅನಿಸುತ್ತೆ ಅಂತ ಹೇಳಿ ಶಾಕಲ್ಲಿ ನೋಡ್ತಾ ಇರುವಾಗ, ಹೌದು ರೋಹಿಣಿ ಅಂತ ಹೇಳ್ತಾನೆ. ರೀ, ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಅಪ್ಕೊಂಡಾಗ ಅಲ್ಲಿ ಸಮಾಧಾನ ಆಗುತ್ತೆ ಮನೋಜ್ಗೆ. ಯಾವ ವಿಷಯನೂ ಗೊತ್ತಿಲ್ಲ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಹೇಳಿ, ಹೌದು ರೋಹಿಣಿ ನನಗೆ 1,00,000 ಪ್ರಾಫಿಟ್ ಬಂತು ಅಂದಾಗ, ರೀ 3 ವಾರದಲ್ಲಿ ನೀವು ಇಷ್ಟೊಂದು ಪ್ರಾಫಿಟ್ ಮಾಡಿದರೆ, ಇನ್ನು ನಾವೇನಾದರೂ ವರ್ಷಾನುಗಟ್ಟಲೆ ಏನಾದರೂ ದುಡ್ಬಿಟ್ರೆ ತುಂಬಾ ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬನ್ನಿರಿ, ಎಲ್ಲರೂ ನಿಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾಯಿದ್ರು, ನಿಮ್ಮ ಬಗ್ಗೆ ಎಷ್ಟು ಇದರಿಂದ ಮಾತಾಡ್ತಾಯಿದ್ರು, ಕೆಲ್ಸಕ್ಕೆ ಬಾರದವನು ಹಾಗೆ ಹಿಂಗೆ ಅಂತ. ಬನ್ನಿ ಅವ್ರ ಮುಂದೆ ಈ 1,00,000ನ ತೋರಿಸೋಣ ಅಂದಾಗ, ಬೇಡ ರೋಹಿಣಿ ಯಾಕೆ ಸುಮ್ಮನೆ ಈ ಥರ ಎಲ್ಲ ಅಂದಾಗ, ರೀ ನಿಮ್ಮ ಬಗ್ಗೆ ವ್ಯಾಲ್ಯೂ ಏನಂತ ಗೊತ್ತಾಗಬೇಕು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಊಟ ಕೂತಿರುವಾಗ, ನನ್ನ ಗಂಡಂಗೆ ಕೆಲ್ಸಕ್ಕೆ ಬಾರ್ದವರು ನೀವು ಪೆಂಗ್ಯ ಹಾಗೆ ಹಿಂಗೆ ಬೈತಿದ್ರಲ್ಲ, ಅವ್ರ ಬಗ್ಗೆ ವ್ಯಾಲ್ಯೂ ನಿಮಗೆ ಗೊತ್ತಿದ್ದಿದ್ರೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿದಾಗ, ಮಾವ ಸ್ವಲ್ಪ ನಾನು ಮಾತಾಡಬೇಕು ಅಂದಾಗ, ಮಾತಾಡಮ್ಮ ಏನು ಅಂತ ಹೇಳಿದಾಗ, ಓಹೋ ನಮಗೆಲ್ಲ ಗೊತ್ತಿರೋದನ್ನು ರಿಪೀಟ್ ಮಾಡಿ ಹೇಳ್ತವ್ರೆ ಈ ಪೌಡ್ರಮ್ಮ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅಪ್ಪೋ ನೋಡಪ್ಪೋ ಅಲ್ಲಿ ಹೆಂಗೆ ಹೇಳ್ತವ್ರೆ ಅಂತ ಹೇಳಿದಾಗ, ಸೂರ್ಯ ನೀ ಸುಮ್ಮನೆ ಕೂತ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಮಾವ ಅವ್ರಿಗೆ ಸುಮ್ಮನೆ ಇರೋಕ್ಕೆ ಹೇಳಿ, ನಾನೇನೋ ಹೇಳಬೇಕು ಅಂತ ಹೇಳಿದಾಗ, ಸರಿ ಹೇಳಮ್ಮ ಅಂತ ಹೇಳ್ತಾರೆ. ಮಾವ ನಮ್ಮ ಯಜಮಾನ್ರು ಇವತ್ತು 1,00,000 ಪ್ರಾಫಿಟ್ ತೊಗೊಂಡಿದ್ದಾರೆ ಅಂದಾಗ ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾರೆ. ರವಿ ಹೇಳ್ತಾನೆ, ಕಂಗ್ರ್ಯಾಚುಲೇಷನ್ ಮನೋಜ್, ಏನು ಇಷ್ಟು ಬೇಗ ನೀನು ಪ್ರಾಫಿಟ್ ಮಾಡಿಬಿಟ್ಟಿದ್ಯಾ ಅಂತ ಹೇಳಿದಾಗ, ಶ್ರುತಿನೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಸುಮ್ಮನೆ ಕೂತಿರ್ತಾನೆ. ಏನು ಫುಲ್ ಪ್ರಾಫಿಟ್ ಆಗೈತೆ, ಹಂಗಂದರೆ ನಮ್ಮದು ಸಾಲ ಬೇಗನೆ ತೀರುತ್ತೆ ಅಂತ ಹೇಳ್ತಾರೆ. ಸರಿ ಈಗ ಬಂದಿದೆಯಲ್ಲ ಕೊಡಿ ಅಂತ ಹೇಳಿದಾಗ, ಇಲ್ಲ ನಮಗೆ ಬೇಕು ಅಂತ ಹೇಳಿದಾಗ, ಅಪ್ಪ ನೋಡಪ್ಪ ಪ್ರಾಫಿಟ್ ಬಂದರೂ ಕೂಡ ನಮಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸುಮ್ಮನೆ ಒಂದು ನಿಮಿಷ ಅಂತ ಹೇಳಿದಾಗ, ಹೇಳಮ್ಮ ರೋಹಿಣಿ ಅಂದಾಗ, ಮಾವ ಇನ್ಮೇಲೆ ನಾವು ತೋರಿಸ್ತೀವಿ ಮಾವ ಹೆಂಗೆ ನಾವು ದುಡಿತಾ ಇರ್ತೀವಿ, ಎಷ್ಟು ಕಷ್ಟಪಟ್ಟು ಹೆಂಗೆ ನಾವು ಅಚೀವ್ಮೆಂಟ್ ಮಾಡ್ತೀವಿ ಅಂತ ತೋರಿಸ್ತೀವಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರುವಾಗ, ಈ ಕಡೆ ಶಾಂತಿ ಮಾತ್ರ ಸುಮ್ಮನೆ ಕೂತಿರ್ತಾಳೆ. ಎಲ್ಲರೂ ಶಾಂತಿ ಮುಖ ನೋಡ್ಬಿಟ್ಟು, ಅಲ್ಲ ಮಗ ಸ್ವಲ್ಪ ಏನಾದರೂ ಉದ್ಧಾರ ಆಗ್ತಿದ್ದಾನೆ ಅಂತಂದರೆ ಖುಷಿ ಪಡೋಳು ಫಸ್ಟು ನೀನೇ, ಆದರೆ ಅವಳು ಇಷ್ಟೊಂದು ಪ್ರಾಫಿಟ್ ಬಂದಿದೆ ಅಂದರೆ ಯಾಕೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ಯಾ ಅಂತೆಲ್ಲ ರಂಗನಾಥ್ ಅವರು ಕೇಳಿದಾಗ, ಎಲ್ಲರೂ ಕೂಡ ಹೌದಲ್ವಾ ಅತ್ತೆ ನೀವು ಎಷ್ಟು ಖುಷಿ ಪಡ್ತಾಯಿದ್ರೆ ಯಾಕೆ ಹಿಂಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆದರೆ ನೋಡಿದ್ರೆ ನನಗೆ ಮೊಬೈಲಲ್ಲಿ ಹೇಳ್ದ ಮನೋಜ್, ಹಾಗಾಗಿ ನನಗೇನು ಅಷ್ಟೊಂದು ಆಶ್ಚರ್ಯ ಅನಿಸ್ತಾ ಇಲ್ಲ ಅಂತ ಹೇಳಿದಾಗ, ಸರಿ ಅಂತ ಹೇಳ್ತಾರೆ. ಸರಿ ಅತ್ತೆ ತಗೊಳ್ಳಿ, ಇದರಲ್ಲೂ ನಿಮ್ಮಿಂದನೇ ತಾನೇ ನಾವು ಇಷ್ಟೊಂದು ಬೆಳೀತಾ ಇರೋದು, ನಿಮ್ಮ ಆಶೀರ್ವಾದದಿಂದನೇ ತಾನೇ, ತಗೊಳ್ಳಿ ನಿಮಗೂ ಅಮೌಂಟು ಅಂತ ಹೇಳಿ ಕೊಡ್ತಾಳೆ. ಕೊಟ್ಟಾಗ ಈ ಕಡೆ ಖುಷಿನೂ ಕೂಡ ಆಗಲ್ಲ. ಸರಿ ರೋಹಿಣಿ ನೀವು ಊಟ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಒಳಗಡೆ ಕರ್ಕೊಂಡೋಗಿ ಮನೋಜ್ಗೆ ಮುಗ್ಗ ಬೈತಾಳೆ. ಏನು ನೀನು ಅದು ಒಡವೆ ಇಟ್ಟಿರೋ ದುಡ್ಡು ನೀನು ನೋಡಿದರೆ ಈ ಥರ ತಂದು ಅಲ್ಲಿ ತೋರಿಸ್ತಾ ಇದೆಯಲ್ಲ ಅಂದರೆ, ಅಮ್ಮ ನಾನಲ್ಲಮ್ಮ ತೋರಿಸ್ತಾ ಇರೋದು, ಅವಳೇ ರೋಹಿಣಿನೇ ಬಂದು ಇದು ಮಾಡಿದ್ದು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಆ ಕಡೆ ಹೋಗ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಲಕ್ಕಿ ಫೋನ್ ಮಾಡಿಬಿಟ್ಟು, ರಂಗನಾಥ ಹೇಗಿದೆಯೋ ರಂಗ ಅಂತ ಹೇಳಿದಾಗ, ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀರಾ ಅಂದಾಗ, ನಾನು ಚೆನ್ನಾಗಿದ್ದೀನಿ, ಮೀನಾ ಸೂರ್ಯ ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ, ಹೌದು ಚೆನ್ನಾಗಿದ್ದಾರಮ್ಮ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಸೂರ್ಯ, ಲಕ್ಕಿ ಏನು ಲಕ್ಕಿ ಚೆನ್ನಾಗಿದೆಯಾ ಅಂತ ಕೇಳಿದಾಗ, ಸೂರ್ಯ ನನಗೆ ನಂದು ಹುಟ್ಟುದಬ್ಬ ಅಂತ ಹೇಳ್ತಾರೆ. ಹೌದಾ ಲಕ್ಕಿ ಒಳ್ಳೇದಾಯಿತು ಅಂತ ಹೇಳಿದಾಗ, ಎಲ್ಲರೂ ಬನ್ನಿ ಊರಿಗೆ ಅಂತ ಹೇಳ್ತಾರೆ. ಒಬ್ಬೊಬ್ಬರಾಗಿ ನನಗೆ ಕೆಲಸ ಇದೆ ನಾವು ಬರೋಕ್ಕಾಗಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಶ್ರುತಿ ಹೇಳ್ತಾರೆ, ರವಿ ಹೇಳ್ತಾನೆ, ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಈ ಕಡೆ ಮೀನಾ ಸೂರ್ಯ, ಲಕ್ಕಿ ಒಂದು ಕೆಲಸ ಮಾಡು, ಎಲ್ಲರಿಗೂ ಬ್ಯುಸಿ ಅಂತೆ, ನೀನೇ ಬಂದುಬಿಡು, ಇಲ್ಲಿ ಎಲ್ಲರೂ ಕೂಡ ಬರ್ತಡೇ ಆಚರಿಸೋಣ ಅಂತ ಹೇಳಿದಾಗ, ನಾನಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಹೌದು ನೀನೇ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ ಲಕ್ಕಿ. ಆಗ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆದರೆ ಶಾಂತಿ ಮಾತ್ರ, ಅಯ್ಯೋ ಇಲ್ಲಿ ಬರ್ತಾ ಇದ್ದಾರಾ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ
ಸೂರ್ಯ ರೂಮಲ್ಲಿ ಇಬ್ಬರು ಕೂಡ ಸೂರ್ಯ ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಏನಂತ ಅಂದರೆ, ಲಕ್ಕಿಗೆ ನಾವು ಇದುವರೆಗೂ ಏನೂ ಕೊಡಿಸಿಲ್ಲ, ಏನಾದರೂ ಮಾಡಿ ಒಂದು ಚೈನ್ ಕೊಡಿಸ್ಬೇಕು ಅಂತ ಹೇಳಿದಾಗ ದುಡ್ಡು ಬೇರೆ ಇಲ್ಲ, ಏನು ಮಾಡೋದೀಗ ಅಂತ ಹೇಳ್ತಾನೆ ಸೂರ್ಯ. ಏನು ಮಾಡೋದು ಅಂತಂದರೆ, ಅಲ್ಲ ರೀ ಏನು ಮಾಡೋದು ಅಂತ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ನನ್ನ ಕಾರು ಏನಾದರೂ ಒತ್ತೆ ಇಟ್ಬಿಟ್ರೆ ಅಂದಾಗ, ರೀ ಇನ್ನೂ EMI ಕ್ಲಿಯರ್ ಆಗಿಲ್ಲ, ಸುಮ್ಮನೆ ರೀ ಅಂತ ಹೇಳ್ತಾಳೆ. ಇನ್ನು ಏನು ಮಾಡೋದು ಅಂತ ಎಲ್ಲ ಕಡೆನೂ ನಾನು 4 ಕಡೆ ಕೇಳ್ತಾನೆ, 4-5 ಕಡೆ ಕೇಳ್ತಾನೆ ಸೂರ್ಯ ಸಾಲ. ಇಲ್ಲಪ್ಪ ನನಗೂ ಕಷ್ಟ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಮನೆಗೆ ಬಂದ್ಬಿಟ್ಟು ಏನು ಮಾಡೋದು ಮೀನಾ, ಯಾರೂ ಕೂಡ ಕೊಡ್ತಾ ಇಲ್ಲ, ಇಲ್ಲಿ ಬೇರೆ ನಮ್ಮ ಹಣೆ ಬರೋಕ್ಕೆ ಲಕ್ಕಿಗೆ ಏನೂ ಕೊಡ್ಸೋಕ್ಕಾಗಿಲ್ಲ ನಮ್ಮ ಕೈಲಿ ಅಂದಾಗ, ರೀ ಹೇಗೋ ಅತ್ತೆ ಕಡೆ ನಮ್ಮ ತಾಳಿ ಚೈನ್ ಇದೆಯಲ್ಲ ಅದನ್ನ ಈಸ್ಕೊಳ್ಳಿ, ಹೇಗೋ ನಾನು ಹಾಕ್ಕೊಳ್ಳಲ್ಲ, ಅದನ್ನು ಒತ್ತೆ ಇಟ್ಟು ಅಜ್ಜಿಗೆ ಕೊಡಿಸಿದ್ರೆ ಆಮೇಲೆ ಬೇಕಿದ್ರೆ ನಾವು ಬಿಡಿಸ್ಕೊಂಡ್ರೆ ಆಯಿತು, ಆಮೇಲೆ ಕೊಟ್ಟರೆ ಆಯಿತು ಅತ್ತೆಗೆ ಅಂತ ಅಂದಾಗ, ಇದು ಒಳ್ಳೆ ಐಡಿಯಾ, ಹೋಗಿ ನಾನು ಕೇಳ್ತೀನಿ ಅಂತ ಹೇಳಿದಾಗ, ನೀವು ಕೇಳಬೇಡಿ, ಅಪ್ಪಂಗೆ ಮಾವಂಗೆ ಕೇಳಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೊರಗಡೆ ಸುಮ್ಮನೆ ಒಬ್ಬರೇ ಪೇಪರ್ ಓದ್ಕೊಂಡು ಕೂತಿರುವಾಗ, ಅಪ್ಪ ನಿನ್ನ ಹತ್ರ ಒಂದು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಮೀನಾ ಬಂದು, ಮಾವ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ, ಹೇಳ್ರಮ್ಮ ಅಂತ ಹೇಳ್ತಾರೆ. ಮಾವ ಇವರೇ ಮಾತಾಡ್ತಾರಂತೆ, ಮಾತಾಡ್ರಿ ಅಂತ ಹೇಳಿದಾಗ, ಅಪ್ಪ ಇವಳೇ ಮಾತಾಡ್ತಾಳಂತೆ ಅಂತ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಡ್ತಾ ಇರ್ತಾರೆ. ನೀವು ಈ ಥರ ಮಾಡ್ತಾ ಇರೋದು ನೋಡಿದ್ರೆ ಏನೋ ವಿಶೇಷವಾಗಿರುತ್ತೆ ಮಾತುಗಳು, ಏನು ಹೇಳಿ ಅಂದಾಗ, ಅಪ್ಪ ಇದು ಮೀನಂದು ಚೈನ್ ಹೇಗೋ ಅಮ್ಮನ ಹತ್ರ ಇದೆಲ್ಲ ಈಸ್ಕೊಡಿ ಅಂದಾಗ, ನೀವು ಬೇಡ ಅಂತ ಕೊಟ್ರಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲಪ್ಪ ಈಗ ಬೇಕು ಕೊಡ್ಸಪ್ಪ ಅಂದಾಗ, ಸರಿ ಕಸ್ತೂರಿ ಮನೆಗೆ ಹೋಗಿದ್ದಾಳೆ ಶಾಂತಿ, ಬರಲಿ ನಾನು ಮಾತಾಡ್ಬಿಟ್ಟು ಕೊಡ್ತೀನಿ ಅಷ್ಟೇ ತಾನೇ, ನಿಮ್ಮದು ಚೈನ್ ನೀವು ಕೇಳೋಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ ಹೋಗಿ ಅಂತ ಹೇಳುವಾಗಲೇ ಆ ಕಡೆ ಮನೋಜ್ ಕೇಳಿಸ್ಕೊತಾ ಇರ್ತಾನೆ. ಮನೋಜ್ ಕೇಳಿಸ್ಕೊಂಡು ಸೀದಾ ಕಸ್ತೂರಿ ಮನೆಗೆ ಹೋಗ್ತಾನೆ. ಕಸ್ತೂರಿ ಮನೆಗೆ ಹೋದಾಗ ಈ ಕಡೆ ಕಸ್ತೂರಿ ಶಾಂತಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇಲ್ಲಿ ನಡೆದಿರೋ ವಿಷಯ ಎಲ್ಲ ಕಸ್ತೂರಿ ಹತ್ರ ಹೇಳ್ತಾ ಇರ್ತಾಳೆ ಶಾಂತಿ. ಅದೇ ಟೈಮಲ್ಲಿ ಮನೋಜ್ ಹೋಗ್ಬಿಟ್ಟು ಅಮ್ಮ ಅಂತ ಕೂಗ್ತಾನೆ. ಅಯ್ಯೋ ನೀನು ಒಳ್ಳೆ ಟೈಮಲ್ಲಿ ಬಂದೆ, ಹೇಗೋ ಈಗ ಆಟೋ ಹಿಡ್ಕೋಬೇಕಾಯ್ತು, ಒಳ್ಳೇದಾಯಿತು ನೀನು ಬಂದಿದ್ದು ಅಂದಾಗ, ಅಮ್ಮ ಮನೆಯಲ್ಲಿ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಸೂರ್ಯ ಮೀನಾ ಚೈನ್ ಕೇಳ್ತಾ ಇದ್ರಮ್ಮ ಅಪ್ಪನ ಹತ್ರ ಅಂದಾಗ, ಚೈನಾ ಏನು ಅಂತ ಕೇಳ್ತಾರೆ. ಅದೇ ಅಮ್ಮ ನಿನ್ನ ಹತ್ರ ಕೊಟ್ಟಿದ್ರಲ್ಲ ಆ ಚೈನ್ ಕೇಳ್ತಾ ಇದ್ರು ಅಪ್ಪನ ಹತ್ರ, ನೀನು ಮನೆಗೆ ಹೋದರೆ ಸಾಕು ಅಪ್ಪ ಈಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದಾಗ, ಏನೋ ಮಾಡೋದು ಈಗ, ಹೋಗಿ ಹೇಗಾದರೂ ಮಾಡಿ ಬಿಡಿಸ್ಕೊಂಬಾರೋ, ನನಗೆ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಅಂತ ಶಾಂತಿ ಹೇಳ್ತಾರೆ. ಅಮ್ಮ ಹೇಗಮ್ಮ ಬಿಡಿಸ್ಕೊಂಬರೋದು ಅಂತ ಹೇಳಿದಾಗ, ಯಾಕೆ ಒತ್ತೆ ಇಟ್ಟಿದ್ದಿಲ್ಲ ಬಿಡಿಸ್ಕೊಂಬ ಅಂತ ಹೇಳಿದಾಗ, ಅಮ್ಮ ನಾನು ಒತ್ತೆ ಇಟ್ಟಿಲ್ಲಮ್ಮ ಅಂದರೆ ಅರ್ಥ ಏನೋ ಅಂದರೆ ನಾನು ಮಾರಿಬಿಟ್ಟೆ ಅಮ್ಮ ಅಂದಾಗ, ಏನೋ ಬಂದಿರೋದು ನಿನಗೆ ಅಂತ ಶಾಂತಿ ಮುಗ್ಗ ಹೊಡಿತಾರೆ ಮನೋಜ್ಗೆ. ಅಲ್ಲಿ ಕಸ್ತೂರಿ ಬಿಡಿಸ್ಬಿಟ್ಟು, ಸುಮ್ಮನೆ ಶಾಂತಿ ಯಾಕೆ ಹೊಡಿತಾ ಇದೆ ಅಂದಾಗ, ಅಲ್ಲ ಕಣೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ತೆಗಿತಾನೆ ಕಣೆ, ನಾನು ಒತ್ತೆ ಇಟ್ಟು ಏನಾದರೂ ಮಾಡೋ ಅಂದರೆ ಇವನು ಮಾರೇ ಬಿಟ್ಟು ಬಂದಿದ್ದಾನೆ, ಏನೋ ಮಾಡೋದು ಅಮ್ಮ, ಇಲ್ಲ 2 ಲಕ್ಷ ಬರುತ್ತೆ ಅಂದ್ರಮ್ಮ, ಹಾಗಾಗಿ ನಾನು 4 ಲಕ್ಷ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮಾರಬೇಕು ಅಂದ್ರೆ ಅದಕ್ಕೆ ಮಾರಿಬಿಟ್ಟೆ ಅಮ್ಮ ಅಂದಾಗ, ಹೇಗಾದರೂ ಮಾಡಿ ಈಗ ಅದು ನೀನು ಕೊಟ್ಟಿರೋದು ಹೇಗಾದರೂ ಮಾಡಿ ಈಸ್ಕೋ ಅಂತ ಹೇಳಿದಾಗ, ಅಲ್ಲಿ ಸರಿಯಮ್ಮ ನಾನು ಫೋನ್ ಮಾಡ್ತೀನಿ ಒಡವೆ ಅಂಗಡಿಯವರಿಗೆ ಅಂತ ಒಡವೆ ಅಂಗಡಿಯವ್ರಿಗೆ ಫೋನ್ ಮಾಡಿದಾಗ, ನೋಡಪ್ಪ ನೀನು ಕೊಟ್ಟಿರೋದು ಒತ್ತೆ ಇಟ್ಟರೆ ಹೇಗೋ ವಾಪಸ್ ಕೊಡ್ಬೋದು, ಆದರೆ ನೀನು ಕೊಟ್ಟಿರೋದು ಮಾರಿದೆಯಾ, ಅದು ಒಂದು ಸಲ ಬಂದರೆ ವಾಪಸ್ ಬರೋಕ್ಕಾಗಲ್ಲ, ಆಲ್ರೆಡಿ ಅದು ಕರಗಿಸ್ಬಿಟ್ಟಿದ್ದಾರೆ ಅಂದಾಗ, ಈ ಕಡೆ ಶಾಕ್ ಆಗಿ ಮನೋಜ್ ಸರಿ ಆಯಿತು ಅಂತ ಕಟ್ ಮಾಡಿ, ಹೇಗಪ್ಪ ಹೇಳೋದು ಅಮ್ಮಂಗೆ ಅಂತ ಶಾಂತಿ ಹತ್ರ ಬರ್ತಾನೆ. ಸರಿ ಹೋಗೋಣ ಬಾ ಅಂತ ಹೇಳಿದಾಗ, ಅಮ್ಮ ಕರಗಿಸ್ಬಿಟ್ಟಿದ್ದಾರೆ ಅಂತಮ್ಮ ಅಂದಾಗ, ಇಲ್ಲಿ ಶಾಕಲ್ಲಿ ಕೂತಿರ್ತಾರೆ. ಶಾಕಲ್ಲಿ ಕೂತ್ಕೊಂಡು ಏನೋ ಮಾಡೋದು ಈಗ, ನೋಡಿದ್ರೆ ನೀನು ಈ ಥರ ಹೇಳ್ತಾ ಇದೀಯ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕೂತ್ಕೊಂಡಿರುವಾಗ, ಈ ಕಡೆ ಶಾಂತಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಹೇಗಾದರೂ ಮಾಡಿ ಒಂದು ಡೂಪ್ಲಿಕೇಟ್ನ ಕವರಿಂಗ್ 1 ಗ್ರಾಮ್ ಗೋಲ್ಡ್ ಥರ ಮಾಡಿಸಿ ಕೊಟ್ಟರೆ ಹೇಗಿರುತ್ತೆ ಅಂತ ಆ ಥರ ತೊಗೊಂಡೋಗಿ ಹಾಗೇ ಇಟ್ಬಿಡ್ತಾಳೆ. ಇಟ್ಬಿಟ್ಟ ಮೇಲೆ ಕೊಡ್ತಾಳೆ ಶಾಂತಿ ಕೊಟ್ಟ ಮೇಲೆ ಮೀನಾ ಸೂರ್ಯ ಇಬ್ಬರು ಕೂಡ ಚೈನ್ ತೊಗೊಂಡೋಗಿ ಬಂಗಾರದ ಅಂಗಡಿಯಲ್ಲಿ ಲಕ್ಕಿಗೋಸ್ಕರ ಒಂದು ಚೈನ್ ತೆಗಿಬೇಕಂತ ಹೊಸ ಚೈನ್ನ ತೆಗೆದ್ಬಿಟ್ಟು, ಇದು ಎಷ್ಟು ಪ್ರೈಸ್ ಆಗುತ್ತೆ ಅಂದಾಗ, ನೋಡಿ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಮೀನಂದು ಗೋಲ್ಡ್ ಕೊಡುವಾಗ ಎದಳಮ್ಮ ಮೇಲೆ ಅಂತಾರೆ. ಯಾಕೆ ಸರ್ ಅಂದಾಗ, ಇದು ಗೋಲ್ಡು ಅಂತ ಹೇಳ್ತಾರೆ. ಅಲ್ಲಿ ಸೂರ್ಯ ಮೀನಾ ಇಬ್ಬರು ಕೂಡ ಶಾಕ್ ಆಗ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮನೆಗೆ ದೊಡ್ಡ ಗಲಾಟೆನೇ ಆಗುತ್ತಾ, ಏನಾಗುತ್ತೆ, ಮನೋಜ್ ಈ ಥರನ ಮಾರಿಬಿಟ್ಟಿದ್ದಾನಂತ ಗೊತ್ತಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು.